ಪೊರ್ಕಿ ನಾನಾ ತಂತ್ರವನ್ನ ರೂಪಿಸುತ್ತಿದ್ದಾನೆ. ಇವತ್ತು ದರ್ಶನ್ ಜಾಮೀನು ಅರ್ಜಿ ಸಲ್ಲಿಕೆ ಆಗೋ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಎಲ್ಲ ಆರೋಪಿಗಳ ನ್ಯಾಯಾಂಗ ಬಂಧನ ಕೂಡ ಇವತ್ತು ಅಂತ್ಯ. ಹಾಗಾಗಿ ಮತ್ತೆ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಇವತ್ತೇ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಆಗೋ ಸಾಧ್ಯತೆ. ಹಾಗಾಗಿ ಏನಾಗಬಹುದು ಅನ್ನೋದು ಕುತೂಹಲ. ಅದ್ರ ಜೊತೆಗೆ ಯಾರು ಇವ್ರ ಪರವಾಗಿ ವಕಾಲತ್ ವಹಿಸ್ತಾರೆ ಅನ್ನೋದು ನನಗೆ ಕ್ಯೂರಿಯಾಸಿಟಿ. ಒಂದು ಸಿ.ವಿ. ನಾಗೇಶ್ ಅವರು ಮಾಡ್ತಾರೆ ಅಂತಿದೆ. ಈ ಹಿಂದೆ ಕೂಡ ಸಿ.ವಿ. ನಾಗೇಶ್ ಅವರ ಹೆಸರು ಬಂದಿತ್ತು. ಸಿ.ವಿ. ನಾಗೇಶ್ ಅವ್ರಿಗೆ ಗೊತ್ತಿರುತ್ತೆ ಈ ಹಿಂದೆ ಎಲ್ಲ ಜಾಮೀನು ಅರ್ಜಿ ಹಾಕಿದ್ರೆ ಬರೋದಿಲ್ಲ. ಅವರು ಎಕ್ಸ್ಪರ್ಟ್ ಪಂಟ್ರುಗಳವರೆಲ್ಲ. ಆಮೇಲೆ ಟಾಮಿಸ್ ಸೆಬಾಸ್ಟಿಯನ್ ಅಂತಿದ್ದಾರೆ. ಟಾಮಿಸ್ ಸೆಬಾಸ್ಟಿಯನ್, ಸಿ.ವಿ. ನಾಗೇಶ್ ಇವರ ಆಮೇಲೆ ಅನೇಕರಿದ್ದಾರೆ. ನನಗೀಗ ಸದ್ಯಕ್ಕೆ ನೆನಪು ಬರ್ತಾ ಇಲ್ಲ. ಬಟ್ ಇದೆ ಇಬ್ಬರು ಭಾಳ ಕ್ರಿಮಿನಲ್ ಲಾಯರ್ಸ್. ಇವರ ಬಗ್ಗೆ ನಮಗೆಲ್ಲ ತುಂಬ ಗೊತ್ತಾಗಿದ್ದು ರವಿ ಬೆಳಗೆರೆ ಅವರಿಂದಾಗಿ. ಅವರು ಅವರ ಕಾರ್ಯಕ್ರಮದಲ್ಲಿ ಟಾಮಿಸ್ ಸೆಬಾಸ್ಟಿಯನ್ ಅಂತೆಲ್ಲ ಹೇಳೋರು. ಆಮೇಲೆ ಸಿ.ವಿ. ನಾಗೇಶ್ ಹಿಂಗೆಲ್ಲ ಮಾತಾಡಿ ಹೇಳೋರು. ಓಕೆ, ಇದರ ಬಗ್ಗೆ ಒಂದು ರಿಪೋರ್ಟ್ ಇದೆ. ಸೆರೆವಾಸದಿಂದ ದಾಸ ರೋಸಿ ಹೋಗಿದ್ದಾರಂತೆ. ಜೈಲಿನಿಂದ ಬಿಡುಗಡೆಯನ್ನು ಬಯಸ್ತಾ ಇದ್ದಾರಂತೆ. ಕೊನೆಗೂ ಜಗ್ಗುದಾದ ಜಾಮೀನಿನ ಮೊರೆ ಹೋಗಿದ್ದಾರೆ. ಅವರ ಪತ್ನಿ ವಿಜಯಲಕ್ಷ್ಮಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಪ್ಲ್ಯಾನ್ ಎ ಮತ್ತು ಪ್ಲ್ಯಾನ್ ಬಿ ಕೂಡ ಇದೆಯಂತೆ. ಅದರ ಬಗ್ಗೆ ಕೂಡ ಕೇಳೋಣ ಈ ರಿಪೋರ್ಟ್ನ. ದಿನ ಬರೋಬ್ಬರಿ 60 ದಿನ ಡಿ ಗ್ಯಾಂಗ್ ರೇಣುಕಾ ಸ್ವಾಮಿಯನ್ನ ಹತ್ಯೆಗೈದು 60 ದಿನಗಳೇ ಕಳೆದಿದೆ. ಈಗಾಗಲೇ ಪೊಲೀಸರು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಪವಿತ್ರ ಸೇರಿ ಕೆಲ ಆರೋಪಿಗಳು ಬೇಲ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಆಶ್ಚರ್ಯ ಅಂದ್ರೆ ಕೊನೆಗೂ ಜೈಲಲ್ಲಿರುವ ಜಗ್ಗುದಾದ ಜಾಮೀನಿನ ಮೊರೆ ಹೋಗಿದ್ದಾನೆ. ನಿಜ, ಡಿ ಗ್ಯಾಂಗ್ ರಕ್ಕಸರು ಈಗಾಗಲೇ ಜಾಮೀನಿನ ಮೊರೆ ಹೋಗಿದ್ದಾರೆ. A1 ಪವಿತ್ರ ಗೌಡ, A7 ಅನುಕುಮಾರ್ ಸೇರಿ 5 ಆರೋಪಿಗಳು ಬೇಲ್ಗೆ ಅರ್ಜಿ ಸಲ್ಲಿಸಿದ್ರು. ಆದರೆ ನ್ಯಾಯಾಲಯ ಎಲ್ಲರ ಬೇಲ್ ಅರ್ಜಿಯನ್ನ ರಿಜೆಕ್ಟ್ ಮಾಡಿದೆ. ಆದ್ರೀಗ ದರ್ಶನ್ ಕೂಡ ಜಾಮೀನಿನ ಮೊರೆ ಹೋಗಿದ್ದಾನೆ. ಇಂದೇ ಕಾಟೇರ ಬೇಲ್ ಅರ್ಜಿ ಸಲ್ಲಿಕೆ ಸಾಧ್ಯತೆ. ಇವತ್ತೇ ಕಾಟೇರ ಬೇಲ್ಗಾಗಿ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಜಾಮೀನು ಅರ್ಜಿಗೆ ಈಗಾಗಲೇ ದಾಸ ಸಹಿ ಮಾಡಿದ್ದಾನೆ. ಮೊನ್ನೆ ಬಳ್ಳಾರಿ ಜೈಲ್ಗೆ ಬಂದು ವಿಜಯಲಕ್ಷ್ಮಿ ಬೇಲ್ ಅರ್ಜಿಗೆ ದರ್ಶನ್ನಿಂದ ಸಹಿಯನ್ನ ಮಾಡಿಸಿಕೊಂಡಿದ್ದಾರೆ. ದರ್ಶನ್ ಪರವಾಗಿ ವಕೀಲರು ಜಾಮೀನಿಗಾಗಿ ಅರ್ಜಿ ಇವತ್ತು ಸಲ್ಲಿಸುವ ಸಾಧ್ಯತೆ ಇದೆ. ದರ್ಶನ್ ಪಾಲಿಗೆ ಇವತ್ತು ಮಹತ್ವದ ದಿನ. ದಾಸನ ಮುಂದಿನ ಭವಿಷ್ಯ ನಿರ್ಧಾರ ಆಗುವ ದಿನ. ಕಾಟೇರನಿಗೆ ಸೋಮವಾರ ಫಲ ನೀಡುತ್ತಾ ಅನ್ನೋದೇ ಸದ್ಯದ ಕುತೂಹಲ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ ಬಳಿಕ ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಕಾಟೇರ ವಿಲವಿಲ ಏನದು ಪ್ಲಾನ್ ಬಿ ಹೇಳ್ತೀವಿ. ಬಳ್ಳಾರಿ ಜೈಲಲ್ಲಿರೋ ಜಗ್ಗುದಾದ ಕೊನೆಗೂ ಜಾಮೀನಿನ ಮೊರೆ ಹೋಗಿದ್ದಾನೆ. ಒಂದು ವೇಳೆ ಬೇಲ್ ರಿಜೆಕ್ಟ್ ಆದ್ರೆ ದಾಸ ಪ್ಲಾನ್ ಬಿ ಕೂಡ ರೆಡಿ ಮಾಡ್ಕೊಂಡಿದ್ದಾನಂತೆ. ಏನದು ಪ್ಲಾನ್ ಬಿ ಅಂತೀರಾ? ಈ ಸ್ಟೋರಿ ನೋಡಿ. ನರಕ. ರೇಣುಕಾ ಸ್ವಾಮಿಯ ನೆತ್ತರು ಹರಿಸಿದ್ದ ಪೊರ್ಕಿ ಬಳ್ಳಾರಿ ಜೈಲಲ್ಲಿ ನರಕ ಅನುಭವಿಸುತ್ತಿದ್ದಾನೆ. ಗಣಿನಾಡಿನ ಜೈಲಲ್ಲಿ ಕಾಟೇರ ಅಕ್ಷರಶಃ ವಿಲವಿಲ ಅಂತ ಒದ್ದಾಡ್ತಿದ್ದಾನೆ. ಈ ಕಠೋರ ಸೆರೆಮನೆಯಲ್ಲಿ ಸೆರೆವಾಸ ಅನುಭವಿಸಲಾಗದೆ ಒದ್ದಾಡ್ತಿದ್ದಾನೆ. ಬಳ್ಳಾರಿ ಜೈಲಲ್ಲಿ ಬಳಲಿ ಬೆಂಡಾದ ಭೂಪತಿ. ಪೊರ್ಕಿ ಬೇಲ್ ರಿಜೆಕ್ಟ್ ಆದ್ರೆ ಪ್ಲಾನ್ ಬಿ ರೆಡಿ. ಅಂದ್ಹಾಗೆ ಇವತ್ತು ಬೇಲ್ಗಾಗಿ ದರ್ಶನ್ ಅರ್ಜಿ ಸಲ್ಲಿಸೋ ಸಾಧ್ಯತೆ ಇದೆ. ಒಂದ್ ವೇಳೆ ಜಾಮೀನು ಅರ್ಜಿ ರಿಜೆಕ್ಟ್ ಆದ್ರೆ ಪೊರ್ಕಿ ಪ್ಲಾನ್ ಬಿ ರೆಡಿ ಮಾಡಿಕೊಂಡಿದ್ದಾನೆ. ಬಳ್ಳಾರಿ ಜೈಲಿಂದ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತೆ ಅರ್ಜಿ ಹಾಕೋಕೆ ಮುಂದಾಗಿದ್ದಾನೆ. ನಿಜ, ಪರಪ್ಪನ ಪಂಜರದಲ್ಲಿದ್ರೂ ದಾಸ ಹಾಯಾಗಿದ್ದ. ಸಿಗರೆಟ್ ಸೇದುಕೊಂಡು ವಿಡಿಯೋ ಕಾಲ್ ಮಾಡಿಕೊಂಡು ಮಜಾ ಮಾಡ್ತಿದ್ದ. ಆದ್ರೆ ಬಳ್ಳಾರಿ ಜೈಲಲ್ಲಿ ಕಾಟೇರನ ಕಳ್ಳಾಟಗಳಿಗೆ ಬ್ರೇಕ್ ಬಿದ್ದಿದೆ. ಯಾವುದೇ ರಾಜಾತಿಥ್ಯ ಸಿಗದೆ ಕಂಗಾಲಾಗಿದ್ದಾನೆ. ಭೂಲೋಕದ ನರಕದಂತಿರೋ ಬಳ್ಳಾರಿ ಜೈಲಿನಲ್ಲಿ ಅಯ್ಯ ಅಕ್ಷರಶಃ ನಲುಗಿ ಹೋಗಿದ್ದಾನೆ. ಇದೇ ಕಾರಣಕ್ಕೆ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಲಿದ್ದಾನೆ.
ಜೈಲು ಸ್ಥಳಾಂತರಕ್ಕೆ ದರ್ಶನ್ ಅರ್ಜಿ ಸಲ್ಲಿಸೋ ಸಾಧ್ಯತೆ ಇದೆ. ಕುಟುಂಬಸ್ಥರನ್ನ ವಕೀಲರನ್ನ ಭೇಟಿ ಮಾಡೋಕಾಗ್ತಿಲ್ಲ, ಅನಾರೋಗ್ಯ, ವಾತಾವರಣ ಸಮಸ್ಯೆ ಹೇಳಿ ಸ್ಥಳಾಂತರಕ್ಕೆ ಮನವಿ ಮಾಡಲಿದ್ದಾನೆ. ಮೈಸೂರು, ಮಂಡ್ಯ ಅಥವಾ ತುಮಕೂರು ಜೈಲಿಗೆ ಸ್ಥಳಾಂತರಿಸುವಂತೆ ಕೋರಲಿದ್ದಾನೆ. ಡೆವಿಲ್ನ ಈ ಪ್ಲಾನ್ ಬಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ರೇಣುಕಾರಾಧ್ಯ ನಮ್ಮ ನವೀನ್ ಶೆಟ್ಟಿ ಅವರ ನಂತರ ನವೀನ್ ಶೆಟ್ಟಿ ಪರಪ್ಪನಾಗಿದ್ದಾರೆ. ಅವರಿಗೆ ಅವರು ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದಾರೆ. ರೇಣುಕಾರಾಧ್ಯ ಈಗ ಫುಲ್ ಫಾರ್ಮಲ್ಲಿದ್ದಾರೆ. ಓಕೆ, ರೇಣುಕಾರಾಧ್ಯ ಒಂದು ಜಾಮೀನು ಅರ್ಜಿ ಸಲ್ಲಿಕೆ ಆಗುತ್ತೆ, ನ್ಯಾಯಾಂಗ ಬಂಧನಕ್ಕೆ ವಿಚಾರಣೆ ಅದಾಗುತ್ತೆ. ಪ್ಲಾನ್ ಬಿ ಯಾಕೆ ಭಾಳ ಪ್ರಮುಖವಾಗಿ ತಗೊಂಡಿದ್ದಾರೆ? ಜಯಪ್ರಕಾಶ್, ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ದರ್ಶನ ಯಾವಾಗ ಬಂದರು ಅವತ್ತಿನಿಂದ ಕೂಡ ಸಾಕಷ್ಟು ಹೈರಾಣಾಗಿದ್ದಾರೆ. ಯಾಕಂದರೆ ಪ್ರತಿಯೊಂದು ವಿಷಯಕ್ಕೂ ಕೂಡ, ಪ್ರತಿಯೊಂದು ಸೌಲಭ್ಯ ಪಡೆಯೋದಕ್ಕೂ ಕೂಡ ಇಲ್ಲಿ ಹರಸಾಹಸವನ್ನು ಪಡಬೇಕು. ಇಲ್ಲಿ ಯಾವುದೇ ರೀತಿಯ ಪ್ರಭಾವ ವರ್ಕೌಟ್ ಆದ ಹಾಗೆ ಕಾಣ್ತಾ ಇಲ್ಲ. ಹೀಗಾಗಿ ದರ್ಶನ್ ಅವರ ಏನು ಇರ್ತಕ್ಕಂಥ ಈಗ ಸದ್ಯದ ಪರಿಸ್ಥಿತಿ ಸಾಕಷ್ಟು ಚಿಂತಾಜನಕವಾಗಿದೆ ಅಂತ ಹೇಳಿದರೆ ತಪ್ಪಾಗಿಲ್ಲ. ಹೀಗಾಗಿ ಇವತ್ತು ದರ್ಶನ್ ಅವರಿಗೆ ಬಹಳ ಮಹತ್ವದ ದಿನ 3 ಕಾರಣಕ್ಕೆ. ಒಂದು, ಇವತ್ತು ದರ್ಶನ್ ಅವರ ಕಸ್ಟಡಿ ಅಂತ್ಯ ಆಗುತ್ತೆ. ಬಳ್ಳಾರಿ ಸೆಂಟ್ರಲ್ ಜೈಲಿನಿಂದಲೇ VC ಮೂಲಕ ನ್ಯಾಯಾಧೀಶರ ಮುಂದೆ ದರ್ಶನ್ ಅವರನ್ನ ಹಾಜರು ಮಾಡಲಾಗುತ್ತೆ. ಒಂದು, ಇನ್ನೊಂದು ಕಡೆಗೆ ಇವತ್ತು ಬೇಲ್ ಅಪ್ಲಿಕೇಶನ್ ಕೂಡ ಮೂವ್ ಮಾಡ್ತಕ್ಕಂಥ ಸಾಧ್ಯತೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅದು ಕೂಡ ಮಹತ್ವದ ವಿಚಾರ. ಇನ್ನೊಂದು ಕಡೆಗೆ ಅವರ ಮನೆ ಊಟದ ವಿಚಾರದ ಬಗ್ಗೆಯೂ ಕೂಡ ಇವತ್ತು ವಿಚಾರಣೆ ನಡೀತಾ ಇರತಕ್ಕಂಥದ್ದು. ಹೀಗಾಗಿ 3 ಕಾರಣಕ್ಕೆ ಬಹಳ ಪ್ರಮುಖವಾದ ದಿನ. ಅದರಲ್ಲೂ ಇನ್ನೊಂದು ಪ್ಲಾನ್ ಬಿ ಅನ್ನ ದರ್ಶನ್ ಏನು ವಕೀಲರು ಮಾಡ್ಕೊಂಡಿದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇರತಕ್ಕಂಥದ್ದು. ಯಾಕಂದ್ರೆ ಇವತ್ತು ಏನು ಬೇಲ್ ಅಪ್ಲಿಕೇಶನ್ ಅನ್ನ ಮೂವ್ ಮಾಡ್ತಾರೆ, ಅದು ಇವತ್ತು ಬೇಲ್ ಅಪ್ಲಿಕೇಶನ್ ಇತ್ಯರ್ಥ ಆಗೋದಿಲ್ಲ, ಬದಲಿಗೆ ದಿನಾಂಕ ಮುಂದಕ್ಕೆ ಹೋಗುತ್ತೆ. ಹೀಗಾಗಿ ಅದಕ್ಕೆ ಸಾಕಷ್ಟು ಸಮಯಾವಕಾಶ ಕೂಡ ಇರುತ್ತೆ. ಹೀಗಾಗಿ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಅಲ್ಲಿಯವರೆಗೂ ಇರೋಕ್ಕೆ ಆಗೋದಿಲ್ಲ ಅನ್ನುವ ನಿಟ್ಟಿನಲ್ಲಿ ಒಂದು ಇತ್ಯರ್ಥಕ್ಕೆ ಬಂದಿರತಕ್ಕಂಥದ್ದು. ಹೀಗಾಗಿ ಬೇಲ್ ಅಪ್ಲಿಕೇಶನ್ ದಿನಾಂಕ ಅಂದರೆ ಯಾವಾಗ ವಿಚಾರಣೆ ಇರುತ್ತೆ ಆ ದಿನಾಂಕಕ್ಕೆ ಮುಂದೆ ಹೋಗುತ್ತೆ. ಅವತ್ತು ಕೂಡ ರಿಜೆಕ್ಟ್ ಆದರೆ ಆ ಬಳಿಕ ಬಳ್ಳಾರಿ ಸೆಂಟ್ರಲ್ ಜೈಲಿನಿಂದ ಬೇರೆ ಜೈಲಿಗೆ ನನ್ನನ್ನು ಶಿಫ್ಟ್ ಮಾಡಿ ಅಂತ ಮನವಿ ಮಾಡ್ತಕ್ಕಂಥ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ಇದಕ್ಕೆ ಪ್ಲಾನ್ ಬಿ ಅಂತ ಅವರು ರೆಡಿ ಮಾಡ್ಕೊಂಡಿರ್ತಕ್ಕಂಥದ್ದು. ಅಂದರೆ ಬೆಂಗಳೂರು ಆಗಿರ್ಬೋದು ಅಥವಾ ಬೆಂಗಳೂರಿನ ಸುತ್ತಮುತ್ತ ಇರ್ತಕ್ಕಂಥ ತುಮಕೂರು, ಮಂಡ್ಯ, ಮೈಸೂರು ಈ ಭಾಗದ ಜೈಲುಗಳಿಗೆ ನನ್ನನ್ನು ಶಿಫ್ಟ್ ಮಾಡ್ರಿ ಅಂತ ಅವರು ಮನವಿ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಅಂದರೆ ಏನು ಕಾರಣ ಕೊಡ್ಬೋದು ಅನ್ನೋದನ್ನು ನೋಡಿದರೆ, ಒಂದು ಅನಾರೋಗ್ಯದ ಸಮಸ್ಯೆ, ಜೊತೆಗೆ ಬಳ್ಳಾರಿಯ ವೆದರ್ ನನಗೆ ಹೊಂದಿಕೆ ಆಗ್ತಾ ಇಲ್ಲ ಅಂತ ಕಾರಣವನ್ನು ಕೊಡ್ಬೋದು. ಜೊತೆಗೆ ವಕೀಲರನ್ನು ಕೂಡ ಪದೇ ಪದೇ ಮೀಟ್ ಮಾಡೋಕ್ಕಾಗಲ್ಲ, ದೂರ ಆಗಿರ್ತಕ್ಕಂಥ ಕಾರಣ ಅಂತ ಆ ಒಂದು ಕಾರಣವನ್ನು ಕೊಡ್ಬೋದು. ಜೊತೆಗೆ ಕುಟುಂಬಸ್ಥರು ಯಾರೂ ಕೂಡ ಇಲ್ಲಿಗೆ ಬರೋದಕ್ಕೆ ಆಗಲ್ಲ, ದೂರ ಇರ್ತಕ್ಕಂಥ ಕಾರಣ. ಹೀಗಾಗಿ ನನಗೆ ಹತ್ತಿರ ಇರ್ತಕ್ಕಂಥ ಅಂದರೆ ಬೆಂಗಳೂರಿನ ಹತ್ತಿರ ಇರ್ತಕ್ಕಂಥ ಜೈಲುಗಳಲ್ಲಿ ಇರೋದಕ್ಕೆ ಅವಕಾಶ ಮಾಡಿಕೊಡಿ ಅನ್ನುವ ಮನವಿಯನ್ನು ಮಾಡ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು. ಜಯಪ್ರಕಾಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಈಗ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ ಬಳಿಕ ಮುಂದಿನ ಭಾಗದಲ್ಲಿ